ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಲೇಖನ ಫಸ್ಟ್ ದಿನ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಸೆಕೆಂಡ್ ಸ್ಟ್ಯಾಂಡರ್ಡ್ದು. ಅದನ್ನು ವೀಡಿಯೋನ ಮೆಮೊರೀಸ್ಗೋಸ್ಕರ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಶೇರ್ ಮಾಡ್ತಿದ್ದೀನಿ. ಸೊ ಇದರಲ್ಲೇನು ಇನ್ಫಾರ್ಮೇಷನ್ ಇಲ್ಲ ಅಂತ ನೀವು ಅನ್ಬೋದು, ಅದು ನನ್ನ ಮೆಮೊರಿಗೋಸ್ಕರ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಸಹ ಮಾಡ್ಬೋದು. ಸೊ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಸೊ ನಾನು ತುಂಬಾ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೋಸ್ಕರ ಬನ್ನಿ, ಇವಾಗ 6:40 ಹೇಳ್ಸೋಣ. ಫಸ್ಟ್ ಡೇ ಅಲ್ವಾ, ಫಸ್ಟು 2 ಮಂತ್ಸ್ ಅಂತೂ ತುಂಬಾ ಪ್ರಾಬ್ಲಮ್ ಕೊಟ್ಬಿಟ್ಲು. ಅಳು ಫಸ್ಟು 1 ಮಂತ್ ಆರ್ 15 ಡೇಸು ನನಗೆ ಅಳು ಬರ್ತಿದೆ. ಸ್ಕೂಲ್ಗೆ ಹೋದ್ರೆ ಅಳು ಬರುತ್ತೆ, ಬ್ರೀತ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಆಮೇಲೆ ನಾನು ಯಾಕೆ ಈ ಥರ ಹೇಳ್ತಾವಳು, ಯಾಕೆ ಈ ಥರ ಆಡ್ತಾವಳು, ಏನಾಯಿತು ಅಂತ ಕೇಳಿದ್ರೆ, ಅದು ನೋಡಿದ್ರೆ ಇಷ್ಟು ದಿನ 1.5 ಮಂತ್ 2 ಮಂತ್ವರೆಗೂ ಕಂಟಿನ್ಯೂಸ್ ಆಗಿ ಮನೇಲಿ ಇದ್ಲು, ಟಿ ವಿ ನೋಡ್ತಾ ಇದ್ಲು. ಅದೆಲ್ಲ ಸ್ಟಾಪ್ ಆಯಿತು, ಕಂಟಿನ್ಯೂಸ್ ಆಗಿ ಬರೆಯೋಕ್ಕೆ ಕೊಟ್ಟರು. ಅದೇನಾಯ್ತು ಅವಳಿಗೆ, ಅದು ಅವಳಿಗೆ ಪ್ರಾಬ್ಲಮ್ ಆಯಿತು. ಏನೋ ಎಫರ್ಟ್ ಕೊಡ್ತಾವ್ರೆ, ಕೆಲಸ ಕೊಡ್ತಾವ್ರೆ ನನಗೆ ಅಂತ ಅವಳಿಗೆ ಬೇಜಾರಾಯಿತು. ಸೊ ಅದಕ್ಕೆ ಅವಳು ಆ ಥರ ಶುರು ಮಾಡಿದ್ಲು. ಅದು ಯಾವಾಗ 1 ತಿಂಗಳವರೆಗೂ ಇದೇ ಥರ ಮಾಡಿದ್ಲು. ಆನಂತರ ಸ್ವಲ್ಪ ಸ್ಟಾಪ್ ಮಾಡಿದ್ಲು ಅದನ್ನೆಲ್ಲ ಅಳೋದನ್ನ. ಸೊ ಎಕ್ಸಾಕ್ಟಾಗಿ 6:20 6:15 ನಾನು ಅವಳನ್ನ ಹೇಳಿಸ್ತೀನಿ, ಏಕೆಂದರೆ 7:05 ಬಸ್ ಬರುತ್ತೆ. ಅರ್ಲಿ ಮಾರ್ನಿಂಗೇ ಸ್ನಾನ ಮಾಡಿಸಿ ಕಳಿಸೋದ್ರಿಂದ ಅವಳಿಗೆ ಫ್ರೆಶ್ ಆಗಿರುತ್ತೆ ಮೈಂಡು ಮತ್ತು ಬಾಡಿ ಎಲ್ಲ. ಅವಳು ನಿದ್ದೆ ಮಾಡಲ್ಲ ಅಂತ ಅನ್ಕೋತೀನಿ. 1.5 ಅವರ್ ಹೋಗ್ತಾ ಜರ್ನಿ ಆಗುತ್ತೆ, 1.5 ಅವರ್ ಬರ್ತಾ ಜರ್ನಿ ಆಗುತ್ತೆ. ಸೊ ಅವಳಿಗೆ ನಾನು ಹೋಗಲ್ಲ ಸ್ಕೂಲ್ಗೆ ಅಂತ ಫಸ್ಟ್ ಡೇ ಅಂತಲೇ ಇದ್ಲು. ಹಂಗೇ ರೆಡಿ ಮಾಡಿ ಅವಳನ್ನ ಹೆಂಗೋ ನೈಸ್ ಮಾಡಿ ಅವಳನ್ನ ಕಳಿಸ್ತು. ನಮಗೆ ಯಾವಾಗ ರಿಸಲ್ಟ್ ಇರುತ್ತೆ ಆವಾಗಲೇ ಯೂನಿಫಾರ್ಮ್ ಇರ್ಬೋದು, ಬುಕ್ ಇರ್ಬೋದು, ಪ್ರತಿಯೊಂದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ನಮಗೆ ಅದು ಬುಕ್ ತೊಗೋಬೇಕು, ಯೂನಿಫಾರ್ಮ್ ಆ ಥರ ಏನೂ ಪ್ರಾಬ್ಲಮ್ ಇರೋಲ್ಲ ಇವ್ರ ಸ್ಕೂಲಲ್ಲಿ. ಫೀಸು ಸಹ ನಾವು ಹಾಗೇನೆ ಪೇ ಮಾಡಿರ್ತೀವಿ ಎಲ್ಲ ಪ್ರತಿಯೊಂದನ್ನು. ಫೀಸ್ ಆಲ್ರೆಡಿ ಫಿನಿಶ್ ಆಗಿಬಿಟ್ಟಿರುತ್ತೆ, ಅಷ್ಟೆಲ್ಲ ಅವರು ತೊಗೊಬಿಟ್ಟಿರ್ತಾರೆ. ತುಂಬ ದೊಡ್ಡ ಸ್ಕೂಲ್ಗಳಲ್ಲಿ ಇದೇ ಒಂದು ಪ್ರಾಬ್ಲಮ್. ಅಂದರೆ ಇವಾಗ ಎಜುಕೇಷನ್ ಅನ್ನೋದು ಕ್ವಾಲಿಟಿ ಆಫ್ ಎಜುಕೇಷನ್ಗಿಂತ ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ನಿಮ್ಗೆ ಯಾವ ಥರ, ನಿಮ್ಮ ಮನೇಲೂ ಇದೇ ಥರ ನಮ್ಮ ಮಕ್ಕಳು ಹಠ ಮಾಡ್ತಾರಾ ಫಸ್ಟ್ ಹೋಗ್ಬೇಕಾದ್ರೆ, ಅಥವಾ ಗಲಾಟೆ ಮಾಡ್ತಾರಾ? ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಬನ್ನಿ, ಇವಾಗ ಟೊಮೊಟೊ ಎದೊಳ್ತಾ ಇದ್ದಾಳೆ. ಕಷ್ಟ ಅಲ್ವಾ, ಇಷ್ಟೊತ್ತಾಯಿತು ನೋಡಿ, 10 ಮಿನಿಟ್ಸ್ ಆದ್ರೂ ಇನ್ನೂ ತಿನ್ನೇನು ಅವಳು ಎದೊಳ್ತಾ ಇಲ್ಲ. ನಮಗೂ ಕಷ್ಟ ಆಗುತ್ತೆ ಬೆಳಗ್ಗೆ ಹೊತ್ತು. ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೂ ಕೆಲಸ ಇರುತ್ತೆ. ಮನೇಲಿ ಜಾಯಿಂಟ್ ಫ್ಯಾಮಿಲಿ, ಅಡುಗೆ ಮಾಡಬೇಕು, ಎಲ್ಲರ ಬಾಕ್ಸ್ಗೂ ಹಾಕಬೇಕು. ನಾನೇನು ಒಂದೊಂದ್ಸಲಿ ಕಾಲೇಜಲ್ಲೇ ತಿನ್ಕೋತೀನಿ, ಒಂದೊಂದ್ಸಲಿ ಮನೆಯಿಂದನೂ ತೊಗೊಂಡೋಗ್ತೀನಿ. ಸೊ ಈಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಯ್ತಾ. ಫಸ್ಟ್ ಡೇ ಅವ್ರಿಗೆ ಆ್ಯಕ್ಚುಲಿ ಮಂಡೇ ಯಾವಾಗಲೂ ಅವ್ರಿಗೆ ಸ್ವಿಮ್ಮಿಂಗ್ ಇರುತ್ತೆ ಸ್ಕೂಲನ್ನೇ. ಸ್ವಿಮ್ ಸೂಟ್ನ ಕೊಟ್ಟು ಕಳಿಸ್ಬೇಕು. ಅದ್ರ ಜೊತೆ ಸ್ವಿಮ್ಮಿಂಗ್ ಇದ್ದಾಗ ಆಯ್ತು, ನಿಮ್ಮ ಅಪ್ಪಂಗೆ ಗೊತ್ತಾಯ್ತದೆ ದಪ್ಪ ಆಗೋಳಲ್ವರಿ, ಅಂದರೆ 2:30 to 3:30 ಸ್ವಿಮ್ಮಿಂಗ್ ಇರುತ್ತೆ. ಆಗ ಅವ್ರಿಗೆ ವಾಶ್ರೂಮಲ್ಲಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ನೀಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಅವ್ರಿಗೆ ಸ್ವಿಮ್ಮಿಂಗ್ ಎಲ್ಲ ಹೇಳ್ಕೊಟ್ಟು ಮಾಡ್ತಾರೆ. ಅದು ಒಂದು ಚೆನ್ನಾಗಿ ಅವಳು ಕಲ್ತ್ಕೊಂಡಿದ್ದಾಳೆ, ಅದು ಒಂದು ಖುಷಿನೇ ಅಂತಲೇ ಹೇಳ್ಬೋದು. ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದಾಳೆ. ಮತ್ತು ಇಂಗ್ಲೀಷ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಪ್ರತಿಯೊಂದು ಅವ್ರ ಸ್ಕೂಲಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ಕಾಗಿ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ದೋಸೆ ತಿಂಡಿಗೆ, ದೋಸೆ ಚಟ್ನಿ ಪುಡಿ ತುಪ್ಪ ಅಂದರೆ ಅವಳಿಗೆ ಬಾಕ್ಸ್ಗೆ ಅದೇ ಹಾಕಮ್ಮ ಅಂತ ಹೇಳ್ತಾಳೆ. ಅದೇ ಥರ ನಾನಿವಾಗ ಐರನ್ ಕಾಸ್ಟ್ ತವ ತೊಗೊಂಡಿದ್ದೀನಿ. ಅದರಲ್ಲಿ ಏನು ಹಿಂದಿನ ಕಾಲದಲ್ಲೆಲ್ಲ ನಾವು ಇದೇ ಥರ ತವ ಯೂಸ್ ಮಾಡ್ತೀವಿ ನಮ್ಮ ಅಜ್ಜಿ ಮನೇಲೆಲ್ಲ. ಇವಾಗ ಈ ಥರ ಐರನ್ನೇ ಯೂಸ್ ಮಾಡಿ ಅಂತ ಹೇಳೋದ್ರಿಂದ ನಾನು ಒಂದು ಊರಿಂದನೇ ಇದನ್ನು ತರಿಸಿದ್ದೀನಿ. ಸೊ ಈ ತವಾಗೆ ನಾವು ಸೀಸನಿಂಗ್ ಮಾಡಬೇಕು. ಸೀಸನಿಂಗ್ ಮಾಡೋದನ್ನು ವೀಡಿಯೋ ನಾನು ಒಂದ್ಸಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಇನ್ನೂ ಒಂದ್ಸಲಿ ಹೇಳ್ತೀನಿ ಇವಾಗ. ಸೊ ಈ ಐರನ್ ತವನ ನಾವು ಚೆನ್ನಾಗಿ ಹೀಟ್ ಮಾಡಬೇಕು, ಹೊಗೆ ಬರೋ ಥರ ಹೀಟ್ ಮಾಡಬೇಕು. ಹೊಗೆ ಬಂದಮೇಲೆ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಆಫ್ ಮಾಡಿಬಿಡೋದು ಗ್ಯಾಸ್ನ. ಆವಾಗ ಅದು ಸೀಸನಿಂಗ್ ಆಗುತ್ತೆ. ಸ್ವಲ್ಪ ರಬ್ ಮಾಡಿ ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿ ಇಟ್ಟರೆ ತುಂಬಾ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ. ನೀವೇನಾದರೂ ಯೂಸ್ ಮಾಡಿ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಐರನ್ ಕಡಾಯಿ ಯೂಸ್ ಮಾಡೋದ್ರಿಂದ. ಸೊ ಬನ್ನಿ, ಇವಾಗ ಲೇಖನ ರೆಡಿಯಲ್ಲೂ ದೇವ್ರ ಕೈ ಮುಗಿಯಮ್ಮ ಅಂತ ಹೇಳಿದೆ. ಶೂ ಹಾಕ್ಕೊಬಿಟ್ಟಿದ್ಲು, ರಿಮೂವ್ ಮಾಡಿಸಿ ದೇವ್ರಿಗೆ ಕೈ ಮುಗಿಸಿದೆ. ಮಂಡೇ ಆಗಿರುತ್ತಲ್ಲ ಫಸ್ಟ್ ಡೇ, ಮಂಡೇನೋ ಫ್ರೈಡೇನೋ ಇರಬೇಕು ಅನ್ಸುತ್ತೆ. ತುಂಬ ಲೇಟ್ ಗ್ಯಾಪ್ ಆಗೋದು, ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅದಕ್ಕೆ. ಸೊ ನಮ್ಮನೇಲಿ ಪೂಜೆ ಆ್ಯಸ್ ಯೂಶ್ವಲ್ 6:30 ಆಗಿಬಿಡುತ್ತೆ. ಸೊ ಇವಾಗ ಪೂಜೆ ಆಯಿತು ಅಂದರೆ ದೇವ್ರ ಕೈ ಮುಗಿದ್ಲು, ಪೂಜೆ ಆಗಿರೋದ್ರಿಂದ
ಅದೇ ಥರ ಮಕ್ಕಳು ಸ್ವಲ್ಪ ನಾವು ಎಫರ್ಟ್ ತುಂಬ ನಾವು ಅವ್ರ ಜೊತೆಗೆ ABCD ಇಂದನೂ ಕಲ್ತ್ಕೊಬರ್ಬೇಕಾಗುತ್ತೆ. ಹೆಂಗ್ ಆಡ್ತಾವಳು ನೋಡು, ಓದು ತುಂಬಾ ಕಷ್ಟ. ಸೊ ದೇವ್ರಿಗೆ ಕೈ ಮುಗ್ದು ಇವಾಗ ಅವಳಿಗೆ ತಿಂಡಿ ಒಂದು ಸ್ವಲ್ಪ ಜಾಸ್ತಿ ಏನು ತಿನ್ನಲ್ಲ, 1-2 ಸ್ಪೂನ್ ಅಥವಾ ಒಂದೇ 1 ಸ್ಪೂನ್ ತಿನ್ನೋದು. ಬಸ್ ಬಂತು, ಮನೆ ಹತ್ರ ಬರ್ತಿತ್ತು ಬಸ್ಸು, ಇವಾಗ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾರೆ. ಈಗ ಮನೆ ಹತ್ರನೇ ಬರ್ತಿದ್ದಾರೆ, ಮಳೆ ಅಲ್ವಾ ನೋಡಿ, ಫುಲ್ ಮನೆ ಮುಂದೆ ಎಲ್ಲ ಪಿಚ್ಚ ಯೂನಿಫಾರ್ಮ್ ಎಲ್ಲ ಅದು ಇದಾಗ್ಬಿಡುತ್ತೆ. ಸೊ ಅವಳನ್ನ ಕರ್ಕೊಂಡೋಗಿ ಅವರಪ್ಪ ಯಾವಾಗಲೂ ಬಸ್ಗೆ ಹತ್ತಿಸ್ತೀವಿ. ಮನೆ ಮುಂದೆ ಬಂದರೂ ಅಷ್ಟೇ ನಾವು ಜೊತೆಲಿದ್ದು ಬಸ್ ಹತ್ತಿಸ್ತೀವಿ. ಸೊ ಈ ಥರ ಅವಳನ್ನ ಸ್ಕೂಲ್ಗೆ ಇವಾಗ ಆಮೇಲೆ ನಾನು ಬುಕ್ಸ್ಕೊಬರಕ್ಕೆ ಹೋಗ್ಬೇಕಾಗುತ್ತೆ ಸ್ಕೂಲ್ಗೆ. ಅದಕ್ಕೆ 2-3 ಬುಕ್ ಮಿಸ್ ಆಗಿತ್ತು, ಅದನ್ನು ನಾನು ಈಸ್ಕೊಂಡ್ಬರಕ್ಕೆ ಹೋಗಿದ್ದೀನಿ. ಆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಅದನ್ನು ನಿಲ್ಲಿಸ್ತೀನಿ, ವಿಡಿಯೋನ ಶೇರ್ ಮಾಡ್ತೀನಿ. ಸೊ 7:30 4:30 4:45ಗೆಲ್ಲ ಅವಳು ಬರ್ತಾಳೆ ಮನೆಗೆ. ತುಂಬಾ ಟಯರ್ಡ್ ಆಗಿರ್ತಾಳೆ. 3 hours ಟೋಟಲ್ ಜರ್ನಿ ಆಗುತ್ತೆ. ನಾವೇನಾದರೂ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ 20 to 30 ಮಿನಿಟ್ಸಲ್ಲಿ ನಾವು ಸ್ಕೂಲ್ಗೆ ರೀಚ್ ಆಗ್ತೀವಿ. ಇವರೆಲ್ಲರನ್ನೂ ಪಿಕಪ್ ಮಾಡ್ಕೊಂಡು ಹೋಗೋಣ ಅಷ್ಟೊತ್ತಿಗೆ ಅದು ಟೈಮಿಂಗ್ಸು ತುಂಬಾ ಲೇಟ್ ಆಗುತ್ತೆ. ಸೊ ಇವಾಗ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ಏನೇನೋ ಮಿಸ್ಸಿಂಗ್ ಇತ್ತು, ಅದನ್ನೆಲ್ಲ ಹೇಳಿ ಬುಕ್ಕೆಲ್ಲ ಇಸ್ಕೊಂಡು ನೀಟಾಗಿ ಬರೋಣ ಅಂತ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಮರಿಯೋದನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ. ನಿಮ್ಮ ಮಕ್ಕಳು ಹೇಗೆ ಇದೇ ಥರ ಸ್ಕೂಲ್ಗೆಲ್ಲ ಹೋಗ್ತಾರ, ಹಠ ಮಾಡ್ತಾರ ಅನ್ನೋದನ್ನ ನಾನು ನನಗೆ ತೊಗೊಳ್ಳೋದು ಕಮೆಂಟ್ಸ್ ಮಾಡೋದು ತಿಳಿಸಿ. ನಿಮಗೇನಾದರೂ ಹೋಲ್ಸೇಲ್ ಜ್ಯುವೆಲರೀಸು ಅಥವಾ ಜ್ಯುವೆಲರೀಸು 1 ಗ್ರಾಮ್ ಗೋಲ್ಡ್ದು ಬೆಳ್ಳಿ ಐಟಮ್ಸು ವಿಗ್ರಹಗಳು ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ಸ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ನು ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಹಾಕಿರ್ತೀನಿ, ಯೂಟ್ಯೂಬಲ್ಲೆಲ್ಲ ಹಾಕಿರ್ತೀನಿ. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ, ನೀವೇನಾದರೂ ಅಪ್ಲೋಡ್ ಮಾಡ್ಬೋದು. ಸೊ ಹೀಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.